ಎಲ್ರಿಗೂ ನಮಸ್ಕಾರ. ನಮ್ಮ ಗೋಲ್ಡನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಸುಮಂತ್ ಗೌಡ. ಸುಮಂತು ಸಾರಿ ಕೇಳಿದ್ನಾ ಎಲ್ಲ ಇವರ ಏನು ಯೂಟ್ಯೂಬ್ ಚಾನಲ್ ಇದೆ, ನಮ್ಮ ಚಂದನ್ ಗೌಡ್ರು ಅವರಿಗೆ ಇಚ್ಛೆಗೆ ಕರ್ಸ್ಕೊಂಡಿದ್ದಂತಹ ಯೂಟ್ಯೂಬ್ ಚಾನಲ್ಗಳಲ್ಲಿ ನಗ್ನಗೀತ ಸುಮಂತು ಸಾರಿ ಕೇಳ್ಬಿಟ್ಟ. ಅಣ್ಣ, ನಾನು ಯಾಕಣ್ಣ ಸಾರಿ ಕೇಳಣೆ? ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದರೆ ನಾನು ಸಾರಿ ಕೇಳ್ತೀನಿ. ತಪ್ಪೇ ಮಾಡಿಲ್ಲ ಅಂದರೆ ಸಾರಿ ಯಾಕೆ ಕೇಳಿ? ನಾನು ಯಾವುದಕ್ಕೆ ಸಾರಿ ಕೇಳಿದ್ದು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ ನೋಡಿ. ಇವ್ರಿಗೆ ಕಚಡ ನನ್ನ ಮಗನೇ, ಲೋಫರ್ ನನ್ನ ಮಗನೇ, ಚಪ್ಪಲಿ ಹೊಡಿತೀನಿ ಅಂದ್ಬಿಟ್ಟು ಒಂದು ಪದ ಬಳಸಿದ್ದೆ. ಅದರಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಸಾರಿ ಅಂದ್ಬಿಟ್ಟು ಅದನ್ನೇ ಕೇಳ್ತೀನಿ. ಇವರು ಬೇರೆದಕ್ಕೆ ಸಾರಿ ಕೇಳ್ಬಿಟ್ಟ. ಅಣ್ಣ, ನಾನೇನಾದರೂ ಚಿನ್ನ ಯಾಕೆ ಇಟ್ಟೋದ್ನ? ಸುಳ್ಳು ಹೇಳ್ಬಿಟ್ಟು ಬಂದು ಆಮೇಲೆ ತಗಲಾಕೊಂಡು ಇದು ಮಾಡೋಕ್ಕೆ ಸತ್ಯ ಮಾತಾಡಿದ್ದೀನಿ ಅಣ್ಣ, ಸತ್ಯ ಮಾತಾಡಿದ್ದೀನಿ. ಇವಾಗ ನೀವೇನು ಹೇಳ್ತೀರಾ, ಅಲ್ಲಿ ನಮಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಆಗಿರುತ್ತಲ್ವಾ, ನಿಮ್ಮ ಬಗ್ಗೆ ಅವ್ರು ಮಾತಾಡ್ಬಾರ್ದು, ಅವ್ರನ್ನ ನೀವು ಟ್ರಿಗರ್ ಮಾಡಬಾರ್ದು, ನಿಮ್ಮನ್ನು ಅವ್ರು ಟ್ರಿಗರ್ ಮಾಡಲ್ಲ ಅಂತ ಸ್ಟ್ರಿಕ್ಟು ವಾರ್ನಿಂಗ್ ಆಗಿದೆ ಅಲ್ವಾ. ಅದಕ್ಕೆ ಯಾಕೆ ನೀವು ಬಂದ್ಬಿಟ್ಟು ನಾನು ಯಾವುದೇ ಮಾಧ್ಯಮದ ಮುಂದೆ ಆಗಲಿ, ಇವರ ಯೂಟ್ಯೂಬ್ ಚಾನಲ್ ಇಚ್ಛೆಯಿಂದ ಕರ್ಸ್ಕೊಂಡಿರೋ ಯೂಟ್ಯೂಬ್ ಚಾನಲಲ್ಲಾಗಲಿ ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಬಟ್ ಇವರು ಅದ್ರ ಬಗ್ಗೆ ನನ್ನ ಬಗ್ಗೆ ತುಂಬ ಅಲ್ಲಿ ನೆಗೆಟಿವ್ ಸ್ಪ್ರೆಡ್ ಮಾಡೋ ಥರ ಮಾತಾಡಿದ್ದಾರೆ. ಇವರ ಎಂಥ ಸುಳ್ಳು, ಇವರ ಯಾವ ರೇಂಜಿಗೆ ಸುಳ್ಳು ಹೇಳ್ತಾರೆ ಅಂತ ನಾನು ಇಲ್ಲೇ ಹೇಳ್ತೀನಿ ನೋಡಿ, ಬೇರೆ ಎಲ್ಲೂ ಬೇಡ. ಮಂಜು ಬ್ರೋ ನ್ಯೂಸ್ ಅಂಡ್ ಕರ್ನಾಟಕದಲ್ಲಿ ಒಂದು ವಿಡಿಯೋ ಬಂದಿದೆ, ದಯವಿಟ್ಟು ಆ ವಿಡಿಯೋ ನೋಡಿ ಎಲ್ಲರೂ. ಸುಮಾರು 50 ನಿಮಿಷದ ಮೇಲೆ ಆ ವಿಡಿಯೋ ಇದೆ, ನೋಡಿ. ನಿಮಗೆ ಎಲ್ರಿಗೂ ಕ್ಲಾರಿಟಿ. ಸಾಕ್ಷಿ ಕೇಳ್ತಾ ಇದ್ರಲ್ವಾ, ಅದರಲ್ಲಿದೆ ನೋಡಿ. ಮತ್ತು ಇವರು ಮೊನ್ನೆ ಅಂತಂದರೆ 2 days ಬ್ಯಾಕು ಇದು ಸ್ಟೇಷನ್ಗೆ ಹೋಗ್ಬಿಟ್ಟು ಇವರು ಕಾಯ್ಕೊಂಡು ಕೂತ್ಕೊಂಡು ಸುಮಂತ್ ಬರಲಿಲ್ಲ ಅಂತ ಹೇಳ್ತಾರೆ. ನಾನು ಹೌದು, ಏನು ಹಿಂಗೆ ಹೇಳ್ತವ್ರಲ್ಲ ಅಂದ್ಬಿಟ್ಟು ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇರೋದು ನೋಡ್ಬಿಟ್ಟು ಎದುರುಕೊಂಡ್ಬಿಟ್ಟವನೇ, ಅದಕ್ಕೆ ಬರಲಿಲ್ಲ, ಓಡಾಟೋಗನೆ ಅಂತೆಲ್ಲ ಅಪಪ್ರಚಾರ ಮಾಡ್ತಾ ಇರ್ತಾರೆ. ನಾನು ಪೊಲೀಸ್ನವರು ನಮಗೆ ಕಾಲ್ ಮಾಡಿ ಹೇಳಿರ್ತಾರೆ, ಇವತ್ತು ನಾವು ಬಂದೋಬಸ್ತ್ಗೆ ಹೋಗ್ತಾ ಇದ್ದೀವಿ, ನಾಳೆ ಬನ್ನಿ, ಇವತ್ತು ಇನ್ಸ್ಪೆಕ್ಟರ್ ಇಲ್ಲ ಅಂತ. ಅದಕ್ಕೋಸ್ಕರ ನಾವು ನಾಳೆ ಹೋಗಿರ್ತೀವಿ. ಅದ್ರ ವಿಚಾರವಾಗಿ ಈ ಥರ ಆಗೈತೆ, ನೀವು ಕಾಲ್ ಮಾಡಿದ್ರಿ ಅಂದ್ಬಿಟ್ಟು ನಾವು ಮೇಲಲ್ಲಿ ಅದೇ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ರೈಸ್ ಮಾಡಿರೋದು ಇಲ್ಲಿ ಶೋ ಮಾಡ್ತೀನಿ ನೋಡಿ. ನಂತರ ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟೆ ಒಳಗಡೆ ಹೋಗ್ಬಿಟ್ಟು, ನಾನು ಒಪ್ಕೊಂಡ ಇಲ್ಲ ನಾನು ಹೇಳಿದ್ದು ಸುಳ್ಳು ಅಂತ? ಇಲ್ಲ, ನೆವರ್. ನಾನು ವಿಜಲ್ ಬ್ಲೋವರ್ ಆಗಿ ಹೇಳಿದ್ದು ನಿಜ ಅಂತ ನಾನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೋ ಆ ಸ್ಟೇಟ್ಮೆಂಟ್ಗೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ ಅಂದ್ಬಿಟ್ಟು ನಾನಲ್ಲಿ ಏನು ರಿಟರ್ನ್ ಕಂಪ್ಲೇಂಟು, ಏನು ಸ್ಟೇಟ್ಮೆಂಟ್ ಲೆಟ್ರ್ ನಾವು ಬರ್ಕೊಟ್ಟಿರ್ತೀವಲ್ಲ ಅದನ್ನು ಶೋ ಮಾಡ್ತೀನಿ ನೋಡ್ರಪ್ಪ. ನಾನು ಅಲ್ಲಿ ಎಲ್ಲಿ ನಾನು ಹೇಳಿದ್ದು ಸುಳ್ಳು ಅಂತ ಹೇಳಿದ್ದೀನಿ? ಇವ್ರು ಹೇಳ್ತಾ ಇದ್ದಾರಲ್ಲ ಬಂದ್ಬಿಟ್ಟು ಇಲ್ಲಿ ಈಚೆ, ಎಲ್ಲಿ ನಾನು ಹೇಳಿದ್ದು ಸುಳ್ಳು ಅಂತ ಹೇಳಿದ್ದೀನಿ? ನಾನು ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ಇವ್ರಿಗೆ ಹೇಳೇ ಇಲ್ಲ ನೀವು 50 ಲಕ್ಷ ತಗೊಂಡಿದ್ದೀರಿ ಅಂತ. ನಾನು 50 ಲಕ್ಷ ಹೆಂಗೆ ಬಂತು ಅಂದ್ಬಿಟ್ಟು ಒಂದು ಕ್ವಶನ್ ರೈಸ್ ಮಾಡಿದ್ದೀನಿ. ಅದಕ್ಕೆ ಕ್ಲಾರಿಟಿ ಕೊಡೋದು ಬಿಟ್ಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡಿಕೊಂಡು ಸುಮ್ಮನೆ ತಲೆ ಕೆಡಿಸ್ಕೊಂಡು ನೋಡಿ. ನಾನು ಇನ್ನೊಂದು ಮೆನ್ಷನ್ ಮಾಡಿ ಹೇಳ್ತೀನಿ, ನಾನು ನೋಡಿರುವಂತಹ ಯೂಟ್ಯೂಬರ್ಗಳಲ್ಲಿ ಹೆವಿ ಫ್ರಸ್ಟ್ರೇಷನ್ ಆಗುವಂತಹ ಯೂಟ್ಯೂಬರ್ ನಮ್ಮ ಚಂದನ್ ಗೌಡ್ರು. ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳುವಂತಹ ಯೂಟ್ಯೂಬರ್ ನಮ್ಮ ಚಂದನ್ ಗೌಡ್ರು. ನಾವು ಮೀಡಿಯಾದಲ್ಲಿ ಇದ್ದೀವಿ, ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ನಾವು ಒಬ್ಬರು ಯೂಟ್ಯೂಬರ್ ಆಗಿದ್ದೀವಿ ಅಂತಂದರೆ ನಮ್ಮ ಮೇಲೆ 1000 ಅಲಿಗೇಷನ್ ಬರುತ್ತೆ. ಅದಕ್ಕೆಲ್ಲ ಉತ್ತರ ಕೊಡೋದಾಗಿದ್ದರೆ ಎಷ್ಟು ಜನ ಯಾವ್ಯಾವ ಥರ ಉತ್ತರ ಕೊಡ್ಬೋದಿತ್ತು? ಕೆಲವ್ರಿಗೆ ರೇಪ್ ಮಾಡಿದಿ ಅಂತ ಹೇಳಿದ್ರು, ಕೆಲವ್ರಿಗೆ ನಿಮಗೆ ಪೇಮೆಂಟ್ ಬಂದಿರೋದು ನಮ್ಮ ಹತ್ರ ದಾಖಲೆ ಇದೆ, ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂತ ಹೇಳಿದ್ರು. ಅದಕ್ಕೆಲ್ಲ ಅವ್ರು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರ? ಯಾಕೆ ಗೊತ್ತಾ ಅವ್ರು ಉತ್ತರ ಕೊಡಲಿಲ್ಲ? ಬಿಕಾಸ್ ಅದು ಸುಳ್ಳಾಗಿತ್ತು. ಯಾವಾಗ ಇವನ ಜೊತೆ ಇದ್ದಂತಹ ಹುಡುಗ ಬಂದ್ಬಿಟ್ಟು ಸತ್ಯ ಮಾತಾಡ್ತಾನಲ್ಲ, ನೆಕ್ಸ್ಟು ನಾವು ಮುಂದಿನ ದಿನಗಳಲ್ಲಿ ತಗಾಕೋತೀವಿ ಅಂತ ಬರುತ್ತಲ್ಲ, ಆವಾಗಲೇ ಎಗರಾಡೋದು, ನಾವು ಕಾನೂನು ರೀತಿ ಹೋಯ್ತೀವಿ ಅನ್ನೋದು. ಹೋಗ್ಲಿ, ನನಗೆ ಬೇರೆ ಅವ್ರ ಕಾನೂನು ರೀತಿಯಾಗಿ ಹೋಗೋದಕ್ಕೂ ನನಗೆ ಬೇಡ ಅಂತ ಹೇಳ್ತಲ್ಲ. ಆ ಕೇಸು ಅವತ್ತಿನ ಏನು ನಾನು ನಿನ್ನೆ ಸ್ಟೇಷನ್ಗೆ ಹೋಗಿದ್ದೆ, ಆ ಕೇಸು ಅಲ್ಲಿಗೆ ಮುಗೀತು. ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಸ್ಟ್ರಿಕ್ಟಾಗಿ ನಮಗೆ ವಾರ್ನಿಂಗ್ ಮಾಡಿದ್ದಾರೆ, ನಿಮ್ಮ ಬಗ್ಗೆ ಅವ್ರು ಮಾತಾಡ್ಬೋದು, ಅವ್ರ ಬಗ್ಗೆ ನಿಮ್ಮ ಮಾತಾಡ್ಬೋದು ಅಂತ. ಚಂದನಣ್ಣ ಯಾಕಣ್ಣ ಸುಮ್ಮನೆ? ನನ್ನ ಕೈಲಿ ಬುದ್ಧಿ ಹೇಳಿಸ್ಕೊಳ್ಳೋ ಲೆವೆಲ್ಗೆಲ್ಲ ನೀವಿಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೂ ಇವಾಗ ನನ್ನ ಕೈಲೇ ಬುದ್ಧಿ ಹೇಳಿಸ್ಕೊಳ್ಳೋ ಲೆವೆಲ್ಗೆ ಬಂದ್ಬಿಟ್ಟಿದ್ದೀರಿ. ಇರಲಿ, ಹೇಳೋಣ. ಚಿಕ್ಕವರು ದೊಡ್ಡವ್ರಿಗೆ ಹೇಳ್ಬಾರ್ದು ಅಂತ ಏನಾರು ಆಯ್ತಾ? ಹೇಳೋಣ. ಅಕ್ಕನಿಗೆ ನಿನ್ನ ಅವಶ್ಯಕತೆ ಐತೆ, ಅವ್ರ ಜೊತೆ ಆರಾಮಾಗಿರೋಣ. 1000 ಅಲಿಗೇಷನ್ ಬರುತ್ತೆ ಹೋಗುತ್ತೆ. ನೀನೇನು ಪ್ರೂವ್ ಮಾಡಬೇಕು ಮುಂದೆ ಮಾಡ್ಕೋಬೋದು. ಇವಾಗ ಪಾಪವಾಗಿ ಇವಾಗ ರೀಸೆಂಟಾಗಿ ಒಂದು ವೀಕ್ ಆಗಿದೆ ಅಷ್ಟೇ. ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಾ ಅಂತ ನನಗೆ ಗೊತ್ತಾಯ್ತಲ್ಲ.
ಏನು ನಾನು ಹೇಳ್ದಂಗೆ ಏನಾದ್ರು ನೀವು ಫಂಡ್ ಏನಾದ್ರು ತಗೊಂಡಿದ್ದೀರಾ? ಅದರಲ್ಲಿ ಏನಾದ್ರು ತಗ್ಲಾಕೋತೀನಿ ಅಂದ್ಬಿಟ್ಟು ಏನಾದರೂ ನಿಮಗೆ ಭಯ ಆಗ್ತಾ ಇದೆಯಾ? ಗೊತ್ತಿಲ್ಲ, ಅದು ನಿಮಗೆ ಗೊತ್ತಿರಬೇಕು. ನಾನು ಎಲ್ಲೂ ಚಂದನ್ಗೌಡ್ರಿಗೆ ಸಾರಿ ಕೇಳಿಲ್ಲ. ನಾನು ಕೇಳಿದ ಉದ್ದೇಶ, ನಾನು ಅವ್ರಿಗೆ ಬೈದಿದ್ದಕ್ಕೆ, ಅವರ ಏಜ್ಗೆ ಮರ್ಯಾದೆ ಕೊಡದೇ ಇರೋದಕ್ಕೆ, ನನಗಿಂತ 11 ವರ್ಷ ದೊಡ್ಡವರು, ಅವ್ರ ಏಜ್ಗೆ ಮರ್ಯಾದೆ ಕೊಡಬೇಕು ಅಂತ ನಾನು ಅವ್ರಿಗೆ ಬೈದಿದ್ದಕ್ಕೆ ಸಾರಿ ಕೇಳಿದ್ದೇನೆ ಹೊರತು ನಾನಲ್ಲಿ ಬೇರೆ ಯಾವುದಕ್ಕೂ ಸಾರಿ ಕೇಳಿಲ್ಲ. ಆ ಅವಶ್ಯಕತೆ ನನಗೂ ಇಲ್ಲ. ಆಮೇಲೆ ಇದೇ ಚಂದನ್ಗೌಡ್ರೆ ಅಲ್ವೇ ಇಲ್ಲಿ ಬಂದ್ಬಿಟ್ಟು ಇಷ್ಟೊಂದು ಮಾತಾಡೋರು, ಮೀಡಿಯಾ ಮುಂದೆ ಬಂದು ಇಷ್ಟೊಂದು ಮಾತಾಡೋರು, ಮಾತಿನ ಮಲ್ಲ ಅಂತ ಕರ್ಸ್ಕೊಂಡಿರೋರು, ನಮ್ಮ ಲಾಯರ್ ಮುಂದೆ ಯಾಕಪ್ಪ ಹಿಂಗೆ ಕೂತಿದ್ರಿ? ನನಗೆ ನನ್ನ ಜೊತೆ ಇದ್ದವನು ಹಿಂಗೆ ಮಾಡ್ಬಿಟ್ಟ, ನಮ್ಮ ಲಾಯರ್ಗೆ ಕನ್ವಿನ್ಸ್ ಮಾಡಕ್ ಬರ್ತಾ ಇದ್ರಿ? ಹಿಂಗಲ್ಲ ಬ್ರದರ್, ನೀವು ಹಿಂಗೆ ಪಾಯಿಂಟ್ ಹಾಕ್ಬಿಟ್ರೆ ಸರಿನಾ, ಹಿಂಗೆ ಮಾತಾಡ್ಬಿಟ್ರೆ ಸರಿನಾ? ನಮ್ಮ ಲಾಯರ್ ಹೇಳಿದರೆ ನನ್ನ ವೃತ್ತಿ ಧರ್ಮ ನಾನು ಮಾಡ್ತಾ ಇದ್ದೀನಿ ಅಂತ. ಹೌದು, ನಿಮ್ಮ ವೃತ್ತಿ ಧರ್ಮ ನೀವು ಮಾಡ್ತಾ ಇದ್ದೀರಿ. ನೋಡಿ, ನನ್ನ ಬಟ್ಟೆ ಅಂಗಡಿ ಹಿಂಗೆ ಕಮೆಂಟ್ ಆಗ್ತವ್ರೆ, ಹಿಂಗೆ ಮಾಡ್ತವ್ರೆ. ಅದು ನೀನು ಹೇಳ್ತೀಯಲ್ಲಪ್ಪ ಚಂದನ್ಗೌಡ್ರೆ, ನೀವು ಹೇಳ್ತೀರಲ್ಲ, ಇಲ್ಲಿ ಬಂದ್ಬಿಟ್ಟು ಕತೆ ಹೊಡಿತಾ ಇದ್ದೀರಿ. ಅಲ್ಲಿ ನಮ್ಮ ಲಾಯರ್ ಮುಂದೆ ಮಾತಾಡೋಷ್ಟು ನಿಮಗೆ ಇದಿರಲಿಲ್ಲ, ಮಾತೇ ಬರ್ತಾ ಇರಲಿಲ್ಲ ನಿಮಗೆ. ಬಂದ್ಬಿಟ್ಟು ನಂಗೆ ಅಂತಿದ್ರೆ ಹೊರ್ತು ನಿಮ್ಗೆ ಅಲ್ಲಿ ಎಲ್ಲಿ ಮಾತು ಬರ್ತಿತ್ತು? ಇಲ್ಲಿ ಬಂದ್ಬಿಟ್ಟು ಮೀಡಿಯಾ ಮುಂದೆ ಹಂಗೆ ಹಿಂಗೆ ಅಂತ ಮಾತಾಡ್ತಿರಲ್ಲ. ನಾನು ನಿಮ್ಗೆ ಏನು ಹೇಳಬೇಕು ಅಂತ ನನ್ಗೆ ಗೊತ್ತೇ ಆಗ್ತಾ ಇಲ್ಲ. ಯಾಕೆಂತಂದರೆ ಇಷ್ಟೊಂದು ಫ್ರಸ್ಟ್ರೇಷನ್ ಯೂಟ್ಯೂಬರ್ ನಾನು ಎಲ್ಲೂ ನೋಡಿಲ್ಲ. ನೀವು ಮಾತ್ರ ಕೊಡ್ಬೋದು, ನಿಮಗೆ ಯಾರು ಕೊಟ್ಟರೆ ತಡ್ಕೊಳ್ಳೋಂಗಾಗಲ್ತು ಅಂದರೆ, ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತಂದರೆ ಕೊಡಬಾರ್ದು, ಸರಿನಾ? ನೀವು ಏನು ಈ ಧರ್ಮಸ್ಥಳದ ವಿರುದ್ಧವಾಗಿ, ಅದು ವಿರುದ್ಧನೇ. ಯಾಕೆ ಅಂತಂದರೆ ಒಂದು ಕ್ಷೇತ್ರದಲ್ಲಿ ಅಷ್ಟು ಮೂಳೆ ಸಿಕ್ತು ಇಷ್ಟು ಮೂಳೆ ಸಿಕ್ತು ಅಂತ ನೀವು ಸುಳ್ಳು ಪ್ರಚಾರ ಮಾಡಿದ್ರೆ ಜನಗಳ ಮೈಂಡ್ಸೆಟ್ಟಲ್ಲಿ ಅದು ಧರ್ಮಸ್ಥಳಕ್ಕೆ ಎಫೆಕ್ಟು. ಜನಗಳ ಮೈಂಡ್ಸೆಟ್ಟಲ್ಲಿ ಧರ್ಮಸ್ಥಳದ ವಿರುದ್ಧನೇ ಆಗುತ್ತದು. ನೀವು ಸುಳ್ಳನ್ನ ಹೇಳಿದಿರಿ ಅಂದ್ಬಿಟ್ಟು ಮಂಜು ಬ್ರೋ ಕ್ಲೀನಾಗಿ ನಿಮ್ಮನ್ನು ಎಕ್ಸ್ಪೋಸ್ ಮಾಡಿ ಬಿಸಾಕಾಯ್ತು. ತದನಂತರ ನೀವು ನನಗೆ ಎಲ್ಲಿ ಬರುತ್ತೆ, ಇವನಿಗೆ ಐಫೋನ್ ಎಲ್ಲಿ ಬಂತು, ಇವನು ಒಳ್ಳೊಳ್ಳೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾನೆ ಅದೆಲ್ಲಿ ಬಂತು ಅಂತ ಕೇಳುವಂತಹ ನೀವು, ನಾನು ಹೇಳ್ತೀನಿ ಕೇಳಿ, ನಾನು ಬಾರಲ್ಲಿ ಕೆಲಸ ಮಾಡಬೇಕಾದ್ರೆ ಅಸಿಸ್ಟೆಂಟ್ ಕ್ಯಾಶಿಯರಾಗಿ ಕೆಲಸ ಮಾಡಿದ್ದು ಮಿನಿಮಮ್ 30,000 ಸಂಪಾದನೆ ಮಾಡ್ತಿದ್ದೆ. ಯಾಕೆ? ಬಾರಲ್ಲಿ ಕೆಲಸ ಮಾಡಿರೋ ಹುಡುಗರುಗಳು ಐಫೋನ್ ತಗೋಬಾರ್ದಾ? ಬಾರಲ್ಲಿ ಕೆಲಸ ಮಾಡೋ ಹುಡುಗರುಗಳು ಐಫೋನ್ ತಗೋಬಾರ್ದಾ? ನಿಮ್ಗೆ ಹೆಂಗೆ ಇಂಪಾರ್ಟೆನ್ಸ್ ಇದೆ? ನನಗೆ ಊರಲ್ಲಿ ಎಕರೆಗಟ್ಟಲೆ ಜಮೀನಿದೆ, ತೆಂಗಿನ ಮರಗಳಿದೆ, ನಮ್ಮಪ್ಪ ವ್ಯವಸಾಯ ಮಾಡ್ತಾರೆ, ಒಳ್ಳೆ ಸಂಪಾದನೆ ಮಾಡ್ತಾರೆ. ನಿನಗೆ ಏನು ಹೇಳಬೇಕು ಅಂತ ಗೊತ್ತಾಯ್ತಲ್ಲ. ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು, ನನಗೆ ಎಲ್ಲಿ ಬಂತು ಹಂಗೆ ಬಂತು ಹಿಂಗೆ ಬಂತು ಅನ್ನೋದು ಬಿಟ್ಟು ನೀನು ನೋಡ್ಕೊಳಪ್ಪ. ನನಗೆ ಜೋಕರ ಕಾಣ್ತಾ ಇದ್ದೀರಿ ನಿಜವಾಗ್ಲೂ. ನೀವು ಈಗ ಮಾಧ್ಯಮಗಳಿಗೆ ಹೇಳ್ತಾ ಇದ್ರಲ್ಲ, ನೀವು ಮಾಧ್ಯಮಗಳಿಗೆ ನೀವು ಆರೋಪ ಮಾಡಿದ್ರಲ್ಲ ನಿಮ್ಗೆ ಕಮಾಯಿ ಬರ್ತಾ ಇದೀಯ ಅಂತ. ನಮಗೂ ಗೊತ್ತು ಚಂದನ್ಗೌಡ್ರೆ, ನಾವು ಮಾಧ್ಯಮದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಕೇಸ್ ಹಾಕ್ಸೋದು ನಮಗೂ ಗೊತ್ತು. ಅದು ಬೇಡ ನಮಗೆ, ನಿಮ್ಮಷ್ಟು ಚೀಪ್ ಮಟ್ಟಕ್ಕೆಲ್ಲ ಇಳಿಯಲ್ಲ, ನಮ್ಗೆ ಅದರ ಅವಶ್ಯಕತೆನೂ ಇಲ್ಲ, ಸರಿನಾ? ನಾನು ನಿಜವಾಗ್ಲೂ ನನಗೆ ನೀವು ಚಂದನ್ಗೌಡ್ರೆ, ನೀವು ಯೂಟ್ಯೂಬ್ ಚಾನಲ್ ಕಾಮಿಡಿ ಶೋ ಮಾಡ್ಕೊಬಿಡಿ, ಒಳ್ಳೆ ನಗು ತರಿಸ್ತೀರಾ, ಒಳ್ಳೆ ಕಾಮಿಡಿ ಶೋ ಮಾಡ್ತೀರಾ, ಒಳ್ಳೆ ಕಾಮಿಡಿ ಶೋ ಮಾಡ್ಕೊಬಿಡಿ. ನಿಮ್ಮದು ನ್ಯೂಸ್ ಚಾನಲ್ ಮಾಡ್ಕೊಬಿಡಿ, ಜನಗಳಿಗೆ ಇನ್ಫಾರ್ಮೇಷನ್ ಕೊಡೋದು ಮಾಡ್ಕೊಬಿಡಿ, ಒಳ್ಳೆ ಕಾಮಿಡಿ ಶೋ ಮಾಡ್ಕೊಬಿಡಿ, ಸರಿನಾ? ನೀವು ಏನು ಹೇಳ್ತಾ ಇದ್ದೀರೋ ಅದೆಲ್ಲ ಶುದ್ಧ ಸುಳ್ಳು ಅಂತ ಜನಗಳಿಗೂ ಗೊತ್ತಾಗುತ್ತೆ. ಜನಗಳು ದಡ್ರಲ್ಲ, ಜನಗಳಿಗೂ ಗೊತ್ತಾಗುತ್ತೆ ಶುದ್ಧ ಸುಳ್ಳು ಅಂತ. ನಾನು ಅಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಬೇರೆ, ಇವ್ರು ಹೇಳ್ತಾರದೇ ಬೇರೆ. ನಾ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೀನಿ ಅಂದ್ಬಿಟ್ಟು ರೈಟಿಂಗಲ್ಲಿ ಕೊಟ್ಟಿರೋದ, ನನ್ನ ಸೈನ್ ಹಾಕಿರೋದ ನಾನಲ್ಲಿ ನಿಮ್ಗೆ ಶೋ ಮಾಡ್ತೀನಿ ನೋಡ್ರಪ್ಪ. ನಾನು ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡಲ್ಲ. ಚಂದನ್ಗೌಡ್ರು ಹೇಳಿದ್ದು ನಿಜನ, ನಾನು ಹೇಳ್ತಾ ಇರೋದು ನಿಜನ ಅಂತ ನೀವೇ ಯೋಚನೆ ಮಾಡಿಬಿಡಿ, ನೀವೇ ಥಿಂಕ್ ಮಾಡಿ. ಮಂಜು ಬ್ರೋ ವಿಡಿಯೋ ನೋಡ್ಕೊಂಡು ಬಂದು ನನಗೆ ಕಮೆಂಟ್ ಹಾಕಿ, ಸುಮಂತ ನೀನು ಸರಿ ಇಲ್ಲ ಅಂತ. ಮತ್ತೆ ಸಾಕ್ಷಿ ಕೇಳ್ತಾ ಇದ್ರಲ್ವಾ, ನನಗೊಂದು ಡೌಟ್ ಬಂದಿದೆಯಪ್ಪ. ನಾವು ಚಂದನ್ಗೌಡ್ರ ಬಗ್ಗೆ ಸ್ವಲ್ಪ ವಿಚಾರಿಸಿದಾಗ, ಹಿಂದೆ ಎಲ್ಲ ಸ್ವಲ್ಪ ವಿಚಾರಿಸಿದಾಗ ನನಗೊಂದು ಡೌಟ್ ಬಂದಿದೆ. ಇದಕ್ಕೆ ಚಂದನ್ಗೌಡ್ರು ಉತ್ತರ ಕೊಡಲೇಬೇಕು. ಮಂಜು ಬ್ರೋ ಒತ್ತಿ ಕೇಳಿದರೆ ಉತ್ತರ ಕೊಡಿ ಅಂತ. ಮಂಜು ಬ್ರೋಗೂ ಸೇರಿಸಿ ನನಗೂ ಸೇರಿಸಿ ಉತ್ತರ ಕೊಡಬೇಕು. ನೀವು 2023 MLA ಎಲೆಕ್ಷನ್ಗೆ ನಿಂತಾಗ ನಿಮ್ಮ ಆಸ್ತಿ ಇದ್ದಿದ್ದು 51 ಲಕ್ಷ. ಅದಾದ ನಂತರ 1 ವರ್ಷದ ಬಳಿಕ 2024 MP ಎಲೆಕ್ಷನ್ಗೆ ನಿಂತಾಗ ನಿಮ್ಮ ಆಸ್ತಿ ಇರೋದು 93 ಲಕ್ಷ.
ಅಲ್ಲಿಗೆ ಹತ್ತತ್ರ 40 ಲಕ್ಷ ಜಾಸ್ತಿ ಆಗಿದೆ ಒಂದು ವರ್ಷದಲ್ಲಿ. ನೀವು ಹೇಳ್ಕೊಂಡಿರೋ ಹಾಗೆ ನಿಮ್ಮ ಆದಾಯ ಕೇವಲ ಯೂಟ್ಯೂಬಿಂದ ಅಂತ ನೀವು ಹೇಳ್ಕೊಂಡಿದ್ದೀರಾ. ಯೂಟ್ಯೂಬಿಂದ ಹೆಂಗೆ 40 ಲಕ್ಷ ದುಡಿಬಹುದು ನಮಗೂ ಹೇಳ್ಕೊಡಿ. ನಾವು ಬಡ ಯೂಟ್ಯೂಬರ್ಗಳು, ನಾವು ಬಡ ಕಲಾವಿದರುಗಳು, ನಮ್ದು ಒಂದು ಚಿಕ್ಕ ಯೂಟ್ಯೂಬ್ ಚಾನಲ್ ಇದೆ, ನಾವು ಹೆಂಗೆ ದುಡ್ಡು ಮಾಡ್ಬೋದು ಅಂತ ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ನೀವು ಅದಕ್ಕೆ ಹೇಳ್ಕೊಡ್ಬೇಕು ನಮಗೆ, ಹೆಂಗೆ ಒಂದು ವರ್ಷದಲ್ಲಿ 30ರಿಂದ 40 ಲಕ್ಷ ಸಂಪಾದನೆ ಮಾಡೋದು ಅಂತ. ಅದಕ್ಕೆ ನೀವು ಉತ್ತರ ಕೊಡಬೇಕು. ಚಂದನ್ ಕೊಟ್ರೆ ಉತ್ತರ ಕೊಡ್ತೀರಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಜೈ ಶ್ರೀರಾಮ್. ಧರ್ಮೋ ರಕ್ಷತಿ ರಕ್ಷತಾ, ಧರ್ಮಸ್ಥಳ ರಕ್ಷತಿ ರಕ್ಷತಾ.